ಬನ್ನಿ ಎಲ್ಲ ಬನ್ನಿ. ಒಳ್ಳೆ ಪ್ರಬಲವಾದಂಥ ನಗರ ಬೆಂಗಳೂರು. ಈ ಬೆಂಗಳೂರಿನ ಸುತ್ತಮುತ್ತ ಈಗ ಅಭಿವೃದ್ಧಿ ಆಗ್ತಾ ಇರೋದು ನೋಡಬೇಕಾದ್ರೆ ಭಾಳ ಅಚ್ಚುಕಟ್ಟಾಗಿ ಆಗ್ತಾಯಿದೆ, ಅತಿ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಅಭಿವೃದ್ಧಿ ಹೊಂದಬೇಕಾದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಭಾಳ ಮುಖ್ಯವಾಗಿರ್ತದೆ. ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಮುಂಚೂಣಿ ನಾಯಕರಾದಂಥ ನಮ್ಮ ಸುಜಯ್ ಕುಮಾರ್ ಅವರು ಭೂ ದಾಖಲೆಗಳ ಉಪ ನಿರ್ದೇಶಕರಾಗಿರ್ತಾರೆ. ಈ ನಿರ್ದೇಶಕರು ಈ ಅವರ ಕೆಳ ಹಂತದ ಅಧಿಕಾರಿಗಳು ಏನಿರ್ತಾರೋ ಇವರ ವ್ಯಾಪ್ತಿಗೆ 5 ತಾಲೂಕು ಬರ್ತದೆ. KR ತಾಲೂಕು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಆನೇಕಲ್ಲು ಮತ್ತು ಯಲಹಂಕ. ಈ 5 ತಾಲೂಕುಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿದಂಥ ಸಹಾಯಕ ಉಪ ಭೂ ದಾಖಲೆಗಳ ನಿರ್ದೇಶಕರಿರ್ತಾರೆ. ಅದರಲ್ಲಿ ಒಬ್ಬರನ್ನೇ ಬಿಟ್ಟು ಇನ್ನೆಲ್ಲ ಕಡೆಯೂ ಅಲ್ಲಿ ದಲಿತರಿರ್ತಾರೆ. ಆ ದಲಿತರನ್ನ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈತನೇನು ಹೇಳ್ತಾನಂದರೆ, ಏನು ರೀ ಎಲ್ಲ ಕೃಷ್ಣ ಬೈರೇಗೌಡರೆಲ್ಲ ದಲಿತರನ್ನೇ ಹಾಕ್ಬಿಟ್ಟವ್ರು ಅಂತಂತೇಳಿ ಅಧಿಕಾರಿಗಳಿಗೆ ಬೈದಿರ್ತಾರೆ. ಆ ಅಧಿಕಾರಿಗಳು ನಮಗೆ ಮಾನಸಿಕವಾಗಿ ಹಿಂಸೆ ತಾಳಾರ್ದ ನಮ್ಗೆ ಬಂದು ಹೇಳ್ತಾರೆ, ನೋಡಿ ಸಾರ್ ಹೀಗೆ ಅಂತ. ನಮಗೆ ಎಷ್ಟು ಬೇಜಾರಾಗುತ್ತೆ. ಇವ್ರು ಹಿಂಗೆ ಹೇಳಿದ ಕೂಡಲೇ ನಾವು 6ರಿಂದ 7 ಹೋರಾಟಗಳು ಮಾಡ್ತೀವಿ. ಇಮಿಡಿಯೇಟ್ಲಿ ಇವ್ರನ್ನ ಸಸ್ಪೆಂಡ್ ಮಾಡಿ ಇವ್ರು ಇಲ್ಲಿರೋದು ಬೇಡ ಅಂತ ನಾವು ಹೇಳಿದ್ರೆ, ನಾವು ಹೋರಾಟ ಮಾಡೋದು ಹೋರಾಟಕ್ಕೆ ಬೆಲೆನೇ ಇಲ್ದ್ರೆ ಆಗ್ಬಿಟ್ಟಿದೆ. ಆಮೇಲೆ ಇವ್ರು ಬಂದು ರವಿಕುಮಾರ್ ಅಂತೇಳಿ ಅವರು ಸರ್ವೆ ಇಲಾಖೆಯವರು ಸುಮ್ಮನೆ ಸರ್ವೇಯರು ಆದರೂ ಅವ್ರನ್ನೂ ಏಕಾಏಕಿ ಸಸ್ಪೆಂಡ್ ಮಾಡಾಕಿದ 6 ತಿಂಗಳು. ಅವ್ರ ಹೆಂಡತಿ ಮಕ್ಕಳು ಗತಿ ಏನಾಗಬೇಕು, ಕಣ್ಣಲ್ಲಿ ನೀರು ಹಾಕಂತವ್ರೆ. ಇವತ್ತು ಆಯುಕ್ತರ ಬಗ್ಗೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾ ಇದ್ದಾರೆ. ಯಾರೋ ಮಾಡಿದ ಕೆಲಸಕ್ಕೆ ಅವ್ರು ಪನಿಷ್ಮೆಂಟ್ ಕೊಡಿದ್ರೆ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟರೆ ಇವ್ರೇನಾಗಬೇಕು? ಇವರು ಭಾಳ ತಪ್ಪಾಗಲ್ವಾ? ಇದೆಲ್ಲ ಆಗಬಾರ್ದು. ಇದೆಲ್ಲ ನಾವು ಖಂಡಿಸ್ತೀವಿ. ಈ ವಿಚಾರಗಳೆಲ್ಲ ಆಗೋದಕ್ಕೆ ನಾವು ಭಾಳ ಬೇಜಾರಾಗ್ತದೆ. ಇದನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಆಮೇಲೆ KR ಆಮೇಲೆ ಎಲ್ಲ ತಾಲೂಕುಗಳಲ್ಲಿ ಅವ್ರ ಮಾತು ಕೇಳೋರು ಮಾತ್ರ ಇಟ್ಕೊತಾರೆ, ಬೇರೆಯವ್ರನ್ನ ವರ್ಗಾವಣೆ ಮಾಡೋದು. ಅವ್ರ ಮಾತು ಕೇಳಿಲ್ಲ ಅಂದರೆ ಕ್ಲೀನಾಗಿ ಸಸ್ಪೆಂಡ್ ಮಾಡೋದು, ಇಲ್ಲ OOD ಹಾಕೋದು, ಆಮೇಲೆ ಬೇರೆ ಬೇರೆ ಇದರಲ್ಲಿ ವರ್ಗಾವಣೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಸುಜಯ್ ಕುಮಾರ್ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಇವಾಗ ಏನೋ ಒಂದು 2-3 ದಿನದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಸಾಹೇಬ್ರಿಗೆ. ಇದ್ರ ವಿಚಾರ ತನಿಖೆ ಮಾಡಿ ಅವ್ರನ್ನೇನ ಅಮಾನತು ಮಾಡಿಲ್ಲಂದರೆ 27ನೇ ತಾರೀಕು ಬೃಹತ್ ತಮಟೆ ಚಳವಳಿ ಮಾಡ್ತೀವಿ. ಈ ವಿಚಾರದಲ್ಲಿ ಖಂಡಿಸ್ತೀವಿ. ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀವಿ, ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ. ಇದು 8ನೇ ಹೋರಾಟ 9ನೇ ಹೋರಾಟ ಮಾಡ್ತಾ ಇರೋದು. ಈ 9ನೇ ಹೋರಾಟದಲ್ಲಿ ಏನಂತ ನಾವು ತೋರಿಸ್ತೀವಿ. ಇದೆಲ್ಲನೂ ಭಾಳ ಬೇಜಾರಾಗ್ತದೆ, ಹೇಳ್ಬಾರ್ದು, ಅಷ್ಟು ನೋವಾಗ್ತದೆ ಅಧಿಕಾರಿ. ಆಮೇಲೆ ಇವ್ರದ್ದೊಂದು ಯಾವುದೋ ಒಂದು ಜಮೀನನ್ನು ಪಾಪ ಇವ್ರ ಜಾಗ ನೋಡಿ ಬೇರೆಯವ್ರಿಗೆ ಪೋಡಿ ಮಾಡಿಕೊಡೋದು. ಬೇರೆ ಪೋಡಿ ಮಾಡಿಕೊಟ್ಬಿಟ್ಟು ಅವ್ರು ಮೋಹನ್ ಅಂತ ಒಬ್ಬ ಯಲಹಂಕದಲ್ಲಿ ಒಬ್ಬ ADLR ಇದ್ದ, ಅವನು ಹೇಳ್ಕೊಂಬಾರ್ದು, ಅವನಂತ ಭ್ರಷ್ಟ ಅವನು. ಅವ್ರ ಜಾಗದಲ್ಲಿ ಇದ್ದಂಥವ್ರನ್ನ ಅವ್ರು ಪೇಪರಲ್ಲಿ ಕೊಟ್ಟವ್ರು, ತಿರ್ಗಿ ಅಲ್ಲಿ ಮಾಡೋರು ಅಂತೇಳಿ ಅಪೀಲ್ಗೆ ಬಂದವ್ರೆ. ಉಪನಿರ್ದೇಶಕರಿಗೆ ಅಪೀಲ್ ಬಂದರೆ ಇವ್ರ ಪರವಾಗಿ ಎಲ್ಲ ಮಾಡ್ತೀನಿ ಅಂತ ಆರ್ಡ್ರ್ಗಳೆಲ್ಲ ಮಾಡಿಬಿಟ್ಟು ಇವರೇನೋ ದುಡ್ಡು ಗಿಟ್ಟು ಕೇಳಿರ್ತಾರೆ, ಕೊಡೋಕೆ ಲೇಟು ಗೀಟು ಆಗಿದ್ದು ಕೂಡಲೇ ಕ್ಯಾನ್ಸಲ್ ಮಾಡಿ ಬೇರೆಯವ್ರು ಕೊಡ್ತಾರೆ. ಆ ಮನುಷ್ಯ ಪೇಪರಲ್ಲೆಲ್ಲ ಹಾಕ್ಬಿಟ್ಟು ಮನೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿದ್ದಾನೆ ನಮ್ಮ ಕಚೇರಿ ಹತ್ರ, ಹಣ ಹಿಂಗಾಗಿದೆ ಅಂತಂತೇಳಿ. ಏನು ಇವ್ರ ಅಪ್ಪನ ಆಸ್ತಿನೇನು ಬರ್ಕೊಳ್ಬೇಕಾ? ಆಮೇಲೆ ಸರ್ಕಾರಿ ಜಾಗಗಳನ್ನೆಲ್ಲನೂ ಕೋಡಿಗಳು ಮಾಡೋದು, ಒತ್ತುವರಿಗಳು ಮಾಡೋದು, ಬಿಲ್ಡರ್ಗಳ ಜೊತೆ ಹೋಗಿ ಶಾಮಿಲ್ ಆಗೋದು, ಆಮೇಲೆ ಏನು ಬೇಕಾದ್ರೆ ಮಾಡೋದು. ಆಮೇಲೆ ಹೆಣ್ಣು ಮಕ್ಳಿಗೆ 11 ಗಂಟೆ 12 ಗಂಟೆ ಕುಡಿದ್ಬಿಟ್ಟು ಇವ್ನು ಫೋನ್ಗಳಲ್ಲಿ ಮಾತಾಡೋದು, ಕುಡಿದ್ಬಿಟ್ಟು ಮಾತಾಡ್ತಾನೆ. ಅದೆಲ್ಲ ಸುಜಯ್ ಕುಮಾರು ಮಾತಾಡ್ತಾನೆ. ಇದೆಲ್ಲ ಖಂಡನೆ ಆಗಿರ್ತದೆ, ಭಾಳ ಬೇಸರ ಆಗ್ತದೆ. ಈಗ ನಮ್ಮ ವಿಚಾರಗಳಿಗೆ ನನ್ನ ನ್ಯಾಯ ಸಿಗಲಿಲ್ಲ. ಮುಂದಿನ ದಿನದಲ್ಲಿ ಅವ್ನಿಗೇನು ಪಾಠ ಕಲಿಸ್ಬೇಕು ಅಂಡರ್ಸ್ಟ್ಯಾಂಡ್ ಕಲಿಸ್ತೀವಿ. ಈಗ ನಮ್ಮ ರವಿಕುಮಾರ್ ಅವ್ರ ಹತ್ರ 2 ಮಾತಾಡಬೇಕಂತೇಳಿ ನಾವು ತಿಳ್ಕೊತೀವಿ. ಲೈಸೆನ್ಸ್ ಸರ್ವಿಸ್ ಎಲ್ಲ. ನಮ್ಮ ಹೆಸರೇನು? ಸರ್ ರವಿಕುಮಾರ್. ಇಲ್ಲಿ ಏನಕ್ಕೆ ಬಂದಿದ್ದೀರಿ ಇವತ್ತು? ಏನು ಇಟ್ಕೊಂಡ್ಬಂದಿದ್ದೀರಾ ಸರ್? ನನ್ನ ಅಮಾನತು ಮಾಡಿದ್ದಾರೆ ಸರ್. ನಾಗದಾಸನಹಳ್ಳಿ ಕೇಸ್ ಯಲಹಂಕದಲ್ಲಿ, ಅದು 2009ನೇ ಕೇಸು. 2009ರಲ್ಲಿ ಪ್ರಕರಣ ಸರ್ ಕೇಸ್. ಅದಕ್ಕೆ ಯಾರನ್ನೂ ವಿಚಾರಣೆ ಮಾಡ್ದಂಗೆ ಏಕಾಏಕಿ ನೀನೇ ತಪ್ಪು ಮಾಡಿದ್ದೆ ಅಂತೇಳ್ಬಿಟ್ಟು ನನ್ನ ಅಮಾನತು ಮಾಡಿ ಈಗ 6 ತಿಂಗಳಾಗಿದೆ ಸರ್. ಇಲ್ಲಿ ನಾನು ಗೌರ್ಮೆಂಟ್ ಲ್ಯಾಂಡ್ನ ಪೋಡಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಲ್ಯಾಂಡ್ ಅಂತ ಇದ್ಮೇಲೆ ಅವ್ರು ನಮ್ಗೆ ಇಶ್ಯೂ ಮಾಡೋಂಗಿಲ್ಲ, ಸರ್ವೇಗೆ ಇಶ್ಯೂ ಮಾಡೋಂಗಿಲ್ಲ. 2009ರಲ್ಲಿ ನಮಗೆ ರೆಕಾರ್ಡ್ ನಮಗೆ ಬಿಡ್ಕಂತೇಳಿ ದಾಖಲೆ ಕೊಡ್ತಿರ್ಲಿಲ್ಲ. ಆ ರೆಕಾರ್ಡು ಮಿಂಚಾರ್ಜ್ ಇದ್ದವರು ಅದು ದಾಖಲೆ ಎಲ್ಲ ಇದು ಕರೆಕ್ಟಾಗಿದೆ, ಆಕಾರ ಬಂದು ಪರಿಶೀಲಿಸಿ ಅಂತೇಳಿ ಕೊಡ್ತಾರೆ. ಇದ್ರ ಮೇಲೆ ನಾನು ಏನು ಮಾಡ್ತೀನಿ, ನಮ್ಮ ಫ್ರೆಂಡ್ ಮನೋಹರ್ ಇದು ಕರ್ಕೊಂಡೋಗ್ಬಿಟ್ಟು ಎಲ್ಲ ಕರೆಕ್ಟಾಗಿದೆ ಹಾಕು ಅಂತ ಸೈನ್ ಹಾಕ್ಸ್ಕೊಂತಾನೆ ಸರ್. ಆಮೇಲೆ ನನಗೆ ಗೊತ್ತಾಗುತ್ತಿದ್ದು ಗೌರ್ಮೆಂಟ್ ಲ್ಯಾಂಡು ಅಂತ. ಅದನ್ನು ನಾನು ಏನು ಮಾಡ್ತೀನಿ, ಟಪಾಲ್ ಕೊಡ್ಬೇಕಾದ್ರೆ ಸೋಮರೆಡ್ಡಿ ಪೋಡಿ ಇನ್ಚಾರ್ಜ್ ಇರ್ತಾರೆ ಸರ್, ಅವ್ರಿಗೆ ಹೇಳ್ತೀನಿ ಸರ್ ಗೌರ್ಮೆಂಟ್ ಲ್ಯಾಂಡು ಅಂತ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಅಲ್ಲಿ ವಿಲೆ ಅಂತ ಬರ್ಸ್ಕೊಂಬಿಡ್ತಾರೆ ಸರ್. ಅವ್ರಿಗೆ ಒಂದು ಇದಿರುತ್ತೆ ಟಪಾಲಲ್ಲಿ,
ನನ್ನ ಹತ್ರ ವಿಲೆ ಅಂತ ಸೇರಿಸ್ಕೊಂಡು ವಿಲೆ ಅಂತ ಬರ್ಸ್ಕೊಂಡು ರಂಗಸ್ವಾಮಿ ಅಂತ ಸೇನ ಕೊಡ್ತಾರೆ. ಅವರು ಅಲ್ಲಿ ನನಗೇನು ಕೊಡ್ತಾರೆ, ಅಲ್ಲಿಗೆ ಪ್ರಕರಣ ವಿಲೆ ಆದಮೇಲೆ ಮುಕ್ತಾಯ ಆಗಬೇಕಾಯಿತು. ಆಮೇಲೆ ಸೂಪರ್ವೈಸರ್ ನಾಗರಾಜ್ ಇರ್ತಾರೆ, ಅವರು ಇವರು ಇದು ಏನು ಸಂಭಾಷಣೆ ಇದು ಮಾತಾಡ್ಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಮತ್ತೊಮ್ಮೆ ಮಂಡಿಸಿ ಅಂತೇಳ್ಬಿಟ್ಟು ಪಾರ್ಟಿಗೆ ಹಿಂಬಾರ ಕೊಡ್ತಾರೆ. ಹಿಂಬಾರ ಕೊಟ್ಟಾದಮೇಲೆ ಅಲ್ಲಿಗೆ ಪ್ರಕರಣ ಮುಕ್ತಾಯ ಆಗಬೇಕಾಯಿತು. 6 ತಿಂಗಳಾದಮೇಲೆ ರಂಗಸ್ವಾಮಿ ಅವರು ಪೋಡಿ ಮಾಡಿಕೊಡ್ತಾರೆ ಸರ್. 6 ತಿಂಗಳನ್ನು ಪೋಡಿ ಮಾಡ್ತಾರೆ ಅದನ್ನು. ಈಗ ಮೊನ್ನೆ ಪಾರ್ಟಿಗಳು ಅವ್ರಿಗೇನು ಮಾಡಿದ್ದಾರೆ, ರದ್ದುಗೆ ಹಾಕೊಂಡಿದ್ದಾರೆ. ರದ್ದುಗೆ ಹೋದಾಗ ಅಲ್ಲಿ ನಮ್ಮ ಯಲಹಂಕದಲ್ಲಿ ಗಂಗಾಧರ್ ಅಂತ ಒಬ್ಬ ಇದು ಕೇಸ್ ಬರ್ತಿದ್ದಾರೆ. ಅವರು ಸುಮ್ಮನೆ ಸ್ವಲ್ಪ ಇವರು ಜಾಸ್ತಿ ಅಂದರೆ ಹುಡುಗರು ದೇಶಭಕ್ತಿ ಕಿರಿಕ್ ಕೊಡೋದು, ಅವನ್ನ ನಮಗೆ ಕೋಲಾರಕ್ಕೆ ಹಾಕೋಕ್ಕೆ 8-8 ಸಾವಿರ ದುಡ್ಡು ಇಸ್ಕೊಂಡಿರ್ತಾನೆ. ಆ ದುಡ್ಡು ಇಸ್ಕೊಂಡ್ಬೇಕಾದ್ರೆ ನಾನು ವಾಪಸ್ ಕೇಳಿದೆ. ಇದ್ರ ಮೇಲೆ ನಮ್ಮ ಮೇಲೆ ಅವನು ಇದು ಒಂಥರ ಮಚ್ಚೆ ಇದು ಮಾಡ್ಕೊಂಡು ಬರೀ ಪಕ್ಕಟ್ಟಿಪ್ಪಿ ಮಾತ್ರ ಕಿತ್ಕೊಂಡಿರ್ತಾನೆ. ಆ ದಾಖಲೆ ಒಳಗಿರೋದು ನಿವೇದನೆ ಕಾಪಿಯಾಗಲಿ ಹಿಂಬಾರ ಕಾಪಿಯಾಗಲಿ ಡಿ ಡಿ ಅವ್ರಿಗೆ ಕೊಟ್ಟಿರಲ್ಲ. ಆ ಡಿ ಡಿ ಅವ್ರು ಏನು ಮಾಡ್ತಾರೆ, ಅದೇ ಒಂದು ಮಾರ್ಗ ಇಟ್ಕೊಂಡು ನನ್ನ ಏಕಾಏಕಿ ನೀನೇ ಮಾಡಿದ್ದೆ ಅಂತ ಸಸ್ಪೆಂಡ್ ಮಾಡಿಬಿಡ್ತಾರೆ. ಮೂಲ ಯಾರನ್ನೂ ವಿಚಾರಣೆ ಮಾಡಲ್ಲ. ನಾನು ಲೈನ್ ಸರ್ವೇರ್ ಅಂತ ಹೇಳ್ಬಿಟ್ಟು ನನ್ನ ಹೋದರೆ ನಿನ್ನ ಮೇಲೆ ಎಫ್ ಐ ಆರ್ ಹಾಕ್ತೀನಿ, ನಿನ್ನ ಬಿಲ್ಡಿಂಗಿಂದ ತಳ್ತೀನಿ ಅಂತ ಹೋದಾಗೆಲ್ಲ ನೀನು ಗೌರ್ಮೆಂಟ್ ಲ್ಯಾಂಡ್ ಮಾಡ್ಕೊಂಬಂದಿದ್ಯಾ ಅಂತ ಸುಮ್ಮನೆ ಮಾನಸಿಕ ಹಿಂಸೆ ಕೊಟ್ಟು ನನಗೆ 1 ವರ್ಷ ಆಗಿಬಿಟ್ಟು. 1 ವರ್ಷದಿಂದ ತುಂಬ ಕಷ್ಟ ಆಗ್ತಾಯಿದೆ. ಸರ್ವೇಯರ್ ಬಂದು ಫಸ್ಟಿಗೆ ಗೌರ್ಮೆಂಟ್ ಸರ್ವೇಯರ್ ಬಂದು ಲ್ಯಾಂಡ್ ಸರ್ವೆ ಮಾಡ್ತಾರೆ ಸರ್. ಬಂದಾಗ ನಮ್ಮ ಎದುರುದಾರಿಗೆ ಬಂದಾಗ 6-3 ಗಂಟೆ ಅಷ್ಟೇ ಇರೋದು ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಓವರ್ಲ್ಯಾಪ್ ಮಾಡಿ ನಮಗೆ ಬೇರೆಯವ್ರಿಗೆ ಮಾಡಿ ನಮ್ಮ ಜಮೀನ ಬೇರೆಯವ್ರಿಗೆ ಹೋಗೋ ಥರ ಮಾಡಿಕೊಟ್ಬಿಟ್ಟು ಮತ್ತು ಡಿ ಡಿ ಎಲ್ ಆರ್ ಹತ್ರ ಅಪೀಲ್ ಹಾಕ್ಕೋತೀರಿ. ಡಿ ಡಿ ಎಲ್ ಆರ್ ಬಂದು ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು ನಮಗೆ ಅಪೀಲ್ನಲ್ಲೇ ನೋಡಿ ಸರ್ ಈ ಥರ ಮಾಡಿದ್ದಾರೆ, ಎಲ್ಲ ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಡಿ ಡಿ ಎಲ್ ಆರ್ ಅಪೀಲ್ನೇ ಚೇಂಜ್ ಮಾಡಿಬಿಟ್ಟು 3 ತಿಂಗಳು ಇಟ್ಕೊಂಡು ಆಮೇಲೆ ಬೇರೆಯವ್ರಿಗೆ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಎದುರುದಾರರಿಗೆ ಮಾತ್ರ ಆರ್ಡ್ರ್ ಮಾಡಿಕೊಟ್ಟಿದ್ದಾರೆ. ಈ ಥರ ಸುಜಯ್ ಕುಮಾರ್ ಅನ್ನೋರು ಇಲ್ಲಿ ಡಿ ಡಿ ಎಲ್ ಆರು ಈ ಥರ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಮ್ಮ ಜಮೀನಿಗೆ ನಮ್ಗೆ ಯಾವ ಥರ ಇದೆ ಅದನ್ನು ಡಿ ಡಿ ಎಲ್ ಆರು ವಜಾ ಮಾಡಿಕೊಂಡು ನಮ್ಗೆ ಯಾವ ಥರ ಐತೆ ಅದ ಪ್ರಕಾರ ನಮ್ಮ ಜಮೀನ ಹೊಸ್ದಾಗಿ ಪೋಡಿ ಮಾಡ್ಕೊಂಡು ಕೊಡಬೇಕು ಅಂತ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಈಗ ಅಧಿಕಾರಿ ತಪ್ಪು ಮಾಡಿದಾರಲ್ಲ ಅವ್ರಿಗೇನು ಶಿಕ್ಷೆ? ಅವ್ರಿಗೆ ಅಧಿಕಾರಿಗಳಿಗೆ ಶಿಕ್ಷೆ, ಅವ್ರಿಗೆ ದೊಡ್ಡ ಅಧಿಕಾರಿಗಳು ಅವ್ರಿಗೆ ಶಿಕ್ಷೆ ಪಟ್ಟಿದ್ದು ಅವ್ರಿಗೆ ಸಂಬಂಧಪಟ್ಟಿದೆ ಸರ್. ನಾನೇನು ಕೇಳೋಕ್ಕಾಗಲ್ಲ ಸರ್. ಸಸ್ಪೆಂಡ್ ಮಾಡೋಕ್ಕೆ ಕೇಳ್ಕೊತೀನಿ ಸರ್ ಅವ್ರಿಗೆ. ನನ್ನ ಹೆಸರು ವೆಂಕಟೇಶ್ ಅಂತ ಸರ್, ಕುಂಬಾರಳ್ಳಿ ಗ್ರಾಮ. ಈ ಥರ ಮಾಡಿದ್ದಾರೆ ಸರ್. ನನ್ನ ಹೆಸರುಘಟ್ಟ ಹೋಬಳಿ. ಎಷ್ಟಾಗತ್ತಂದ್ರೆ ಇನ್ನೂ 2 ಲಿಂಕ್ ಹಾಕ್ಬಿಡು. ಮೀಡಿಯಮ್ ತಗೊಂಡೈತೆ ಕಾರು ರೆಡ್ ಕಾರ್ ನೀವು ಇಲ್ಲಿ ಇಲ್ಲಿ ಗೇಟ್ ಹತ್ರ